ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ 3 ದಿನಗಳ ಒಂದು ಉತ್ಸವವನ್ನು ಹಮ್ಮಿಕೊಂಡದ. ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಈ ಭಾಗದ ಜನಪ್ರಿಯ ನಾಯಕರಾಗಿರುವ ಬಿ ಆರ್ ದರೂರ್ ಸಾಹೇಬರ ಜಯಂತ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದೀವಿ. ಒಂದನ್ನು ನಮ್ಮೆಲ್ಲ ಅಂಗಸಂಸ್ಥೆಗಳ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಲಿ, ಹೀಗೆ 3 ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷ ಅದನ್ನು 2 ದಿವಸಕ್ಕೆ ಸೀಮಿತಗೊಳಿಸಿಕೊಂಡ್ರೂ ಕೂಡ ಅದರ ಮೊದಲನೇ ದಿವಸ ಗಣರಾಜ್ಯೋತ್ಸವ ಇರ್ತದೆ. ಆ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ಈ ಪತ್ರಿಕೆಯಲ್ಲಿ ನಾವು ನೀಡಿದ್ದೀವಿ. ಒಂದು ವಿಶೇಷ ಅಂತಂದರೆ, ಸಾಹೇಬರ ನೆನಪಿನೊಳಗೆ ಒಂದು ರಕ್ತದಾನ ಶಿಬಿರವನ್ನು ಕಳೆದ ಹಲವು ವರ್ಷಗಳಿಂದ ನಾವು ಮಾಡ್ತಾ ಬಂದೀವಿ. ಅದರಂತೆ ಈ ವರ್ಷವೂ ಕೂಡ 28ನೇ ತಾರೀಕು ಸಾಹೇಬರ ಭಾವಶಿಲ್ಪದ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಜೊತೆಗೆ ರಕ್ತದಾನ ಶಿಬಿರ 100ಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ರಕ್ತದಾನ ಮಾಡ್ತಾರೆ. ಅನಂತರ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮ ನಡೀತದೆ 28ಕ್ಕೆ. ಇದನ್ನು ಕೂಡ ಒಂದು 8 ವರ್ಷಗಳಿಂದ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಭಾಗದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸೇವೆ ಸಲ್ಲಿಸಿದ ಒಬ್ಬ ಶಿಕ್ಷಕರಿಗೆ ನಾವು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಸಲ KS ಪಾಟೀಲ್ ಪ್ರಾಥಮಿಕ ಶಾಲೆ ಬೋರ್ಗಾಂವ್ ಅಲ್ಲಿಯ ಆದರ್ಶ ಶಿಕ್ಷಕರಾಗಿರುವ ಮಹಾಂತೇಶ್ ಹರ್ಗಾಪುರ ಅವರಿಗೆ ಬಿ ಆರ್ ದರೂರ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಸುರೇಖಾ ಕೃಷ್ಣಪ್ಪ ಕದಂ ಅವ್ರಿಗೂ ಕೂಡ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಅನೇಕ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾವೆ. ಹೋದ ವರ್ಷ ನಾವು ಸಾಹೇಬರ ಹೆಸರಿನೊಳಗೆ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಅದು ಯಾವುದು ಅಂತ, ಈ ಹಿಂದೆ ಸಮಾಜ ಕಲ್ಯಾಣ ನಿಧಿಯನ್ನು ಮಾಡಿದ್ದೀವಿ. ಹೋದ ವರ್ಷ ಶಿಕ್ಷಕ ಕಲ್ಯಾಣ ನಿಧಿಯನ್ನು ಮಾಡಿದ್ದೀವಿ. ಬಿ ಆರ್ ದರೂರ್ ಸಾಹೇಬರು ಈ ಭಾಗದೊಳಗೆ ಸಲ್ಲಿಸಿದಂಥ ಶೈಕ್ಷಣಿಕ ಸೇವೆ ಭಾಳ ದೊಡ್ಡದು. ಅದು ನಮ್ಮ ಕರ್ನವಾಡಿ ಸರ್ ಆಗಿರ್ಬೋದು, VL ಪಾಟೀಲ್ರಾಗಿರ್ಬೋದು, ನಮ್ಮ ಸರ್ ಆಗಿರ್ಬೋದು, ಇಲ್ಲಿ ಗೋವಿಂದಪ್ಪ ಕುಲಕರ್ಣಿಯಲ್ಲ ಅನ್ನುವಂಥ ಒಬ್ಬ ಟೀಚರ್ ಇದ್ದರು. ಅವರಿಂದ ಆರಂಭ ಆಗಿರುವಂಥ ಈ ಶೈಕ್ಷಣಿಕ ಅಭಿವೃದ್ಧಿಗೆ ಇವತ್ತು ಎಲ್ಲಿಗೆ ಬಂದು ಮುಟ್ಟ್ಯದ ಅಂತಂದ್ರೆ, ಇಡೀ ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ರಾಜಧಾನಿ ಅನ್ನೋ ಮಟ್ಟಿಗೆ ಒಂದು ಎಜುಕೇಷನ್ ಹಬ್ ಆಗಿ ರೂಪುಗೊಳ್ಳುವಲ್ಲಿ ಬಿ ಆರ್ ದರೂರ್ ಸಾಹೇಬರ ಯೋಗದಾನ ಭಾಳ ದೊಡ್ಡದದ. ಆಮೇಲೆ ಈ ವರ್ಷ ನಮ್ಮದೇ ಸಂಸ್ಥೆಯಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ಸನ್ನು ಈ ಸಲ ನಾವು ಮತ್ತೆ ಆರಂಭ ಮಾಡ್ತಾ ಇದ್ದೀವಿ. ಹೀಗೆ ಈ ಸಂಸ್ಥೆಯ ಶ್ರೇಯೋ ಅಭಿವೃದ್ಧಿಗಾಗಿ ದಿನನಿತ್ಯ ದುಡಿತಕ್ಕಂಥ ನಮ್ಮ ಚೇರ್ಮನ್ರು ಗಿರೀಶ್ ದರೂರ್ ಅವರು, RS ಅವ್ರಿಗೆ ಬಲಗೈಯಾಗಿ ನಿಂತ್ಕೊಂಡು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಹಿರಿಯರು RS ಯಲ್ಶೆಟ್ಟಿ ಅವರು, ಈ ವರ್ಷ ಆಡಳಿತಾಧಿಕಾರಿ ಅಂತ ಮೊನ್ನೆ SL ಜಾಧವ್ ಸರ್ ಅವರು ನೇಮಕ ಆಯಿತು. ಮತ್ತೊಂದು ತಮಗೆಲ್ಲ ಸಂತೋಷದ ಸಂಗತಿ ಅಂದರೆ 3 ಜನ ಪ್ರಿನ್ಸಿಪಾಲ್ರು ಹೊಸಬರು. ಭಾವಿ ಸರು ಇದೇ ತಾನೇ ನೇಮಕ ಆದರು ಚನ್ನಬಸವೇಶ್ವರ ಪ್ರೌಢಶಾಲೆಗೆ. ಇವರು ಶರತ್ ಸರ್ ಕೇರಳದಿಂದ ನಮ್ಮ CBS ಸೆಂಟ್ರಲ್ ಸ್ಕೂಲ್ ಪ್ರಾಚಾರ್ಯರಾದರು. ಡಾಕ್ಟರ್ ವಿನೋದ್ ಸರ್ ಅವರು ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ 1 ವರ್ಷ ರೀತಿ ತಮ್ಮೆಲ್ಲರ ಸಹಕಾರ ನಮ್ಮ ಸಂಸ್ಥೆ ಬೆಳವಣಿಗೆಗೆ ಇರಲಿ ಅಂತ ಹಾರೈಸಿದ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಒಬ್ಬರು ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರತಿ, ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅವ್ರಿಗೆ. ಬೆಳಗಾವಿ ಜಿಲ್ಲೆಯೊಳಗೆ ಕೇವಲ 2 ಬಂತು. ಅದರೊಳಗೆ ಬಾಳಾಸಾಹೇಬ್ ಲೋಕಾಪುರ ಭಾಳ ದೊಡ್ಡ ಖ್ಯಾತ ಕಾದಂಬರಿಕಾರ, ಅವರಿಂದ ಆರಂಭ ಆಗ್ತದೆ. ಆಮೇಲೆ ಪ್ರೀತಮ್ ನಾಯ್ಕ್ ಅವ್ರು ಇರ್ತಾರೆ. ಜೊತೆಗೆ YY ಕೊಕ್ಕನವ್ರಂತ ಒಬ್ಬರು ಪದವಿ ಕಾಲೇಜ್ ಸರ್ಕಾರಿ ಪದವಿ ಕಾಲೇಜಿನ ಪ್ರೊಫೆಸರ್ ಅವರು, ಭಾಳ ಜನ. ಆಮೇಲೆ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು, ಹುಕ್ಕೇರಿ ಮಠದವರು, ಆಮೇಲೆ ಉಳಿದ ಅನೇಕ ರಾಮಣ್ಣ ಗಸ್ತಿ ಸರು, ನಮ್ಮ ಲೋಕಲ್ದವರು ಭಾಳ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಆಮೇಲೆ ಮಿಥುನ್ ದೇಶಪಾಂಡೆಯವರು ಚಿಕ್ಕೋಡಿಯಿಂದ, ನಮ್ಮ LLT ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಬಸವರಾಜ್ ಕೊಣ್ಣೂರವರು 2 ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 50ಕ್ಕಿಂತಲೂ ಹೆಚ್ಚು ನಮ್ಮಲ್ಲಿ ಅತಿಥಿಗಳು ಭಾಗವಹಿಸ್ತಾರೆ. ಸಾಹೇಬರದು ಹುಟ್ಟುಹಬ್ಬ 28ಕ್ಕೆ. ಆ ನಿಮಿತ್ತವಾಗಿ ಅವ್ರ ಹುಟ್ಟುಹಬ್ಬವನ್ನು ಒಂದು ಉತ್ಸವವಾಗಿ ಆಚರಣೆ ಮಾಡಬೇಕು.
ಸಾಂಸ್ಕೃತಿಕವಾಗಿ ಆಗಬೇಕು, ಶೈಕ್ಷಣಿಕವಾಗಿ ಆಗಬೇಕು, ಸಾಮಾಜಿಕ ಆಯಾಮ ಅದಕ್ಕೆ ಸಿಗಬೇಕು ಅಂತ ಎಲ್ಲವನ್ನು ಕಣ್ಣು ಮುಂದಿಟ್ಕೊಂಡು ಅದನ್ನು ದಗಗುತ್ಸವ ಅಂತ ನಾವು ಮಾಡಿದ್ದೀವಿ.